ವಸ್ತು ಕೂಡ ಕನ್ನಡಮಯವಾಗಿದೆ, ಕನ್ನಡವಾಗಿದೆ. ಹಾಗೆ ಪ್ರಥಮವಾಗಿ ರವಿಕೃಷ್ಣ ರೆಡ್ಡಿ ಸರ್ ಬಗ್ಗೆ ಒಂಚೂರು ಹೇಳ್ತೇನೆ. ಕನ್ನಡದ ಹೋರಾಟದ ಬಗ್ಗೆ ನಾವು ಸುಮಾರು ಬಹಳಷ್ಟು ವರ್ಷಗಳಿಂದ ಸ್ವಲ್ಪ ಒಡನಾಡಿ ಹೋರಾಟಗಾರರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರು ಪಕ್ಷ ರಚನೆ ಆಯಿತು. ನಾವು ಒಂದು ಸಂದರ್ಭದಲ್ಲಿ ದಿವಂಗತ ಕನ್ನಡ ಚಳವಳಿ ನಾಗೇಶ್ ಅವರ ಒಂದು ನೇತೃತ್ವದಲ್ಲಿ ಈ ಸಿದ್ದರಾಮಯ್ಯನವರು, ಈಗಿನ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿದ್ರು. ಅವಾಗ 118 ದಿನಗಳ ಕಾಲ ಇದೇ ಮೌರ್ಯ ಸರ್ಕಲ್ನಲ್ಲಿ ನಿರಂತರವಾಗಿ ಹಗಲು ರಾತ್ರಿ ಇರುತ್ತೆ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಆ 118 ದಿನ ಕೂಡ ನಮ್ಮ ಜೊತೆ ನಿಂತ್ಕೊಂಡು ಹೋರಾಟಕ್ಕೆ ಬೆಂಬಲ ಕೊಟ್ಟಂತ ಒಬ್ಬ ಕನ್ನಡಿಗ, ಆಮೇಲೆ ಪಕ್ಷದ ಅಧ್ಯಕ್ಷರು ಕನ್ನಡಿಗರಿದ್ದಾರೆ. ಅವರ ಹೋರಾಟ ಅಂದ ತಕ್ಷಣ ನಿನ್ನೆ ನನ್ನ ಸ್ನೇಹಿತರು ಹೇಳಿದ್ರು ಈಗ ಬರ್ಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ ನಾನು ಏನೇನು ಮಾಡ್ಬೇಕು ಹೇಳಿ ಅಂದೆ. ವಿಡಿಯೋ ಮಾಡ್ಬೇಕಂದ್ರು ರೈಟ್. ಯಾಕೆ ಅಂತ ಹೇಳಿದ್ರೆ ಕನ್ನಡಕ್ಕೆ ಬೇಕಾದಂತ ಪ್ರತಿಯೊಂದು ಕನ್ನಡದ ನ್ಯೂನ್ಯತೆಗಳೇನಿದೆ, ಕನ್ನಡದಲ್ಲಿ ಕನ್ನಡಿಗರಿಗೆ ಯಾವ ರೀತಿಯ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಜ್ಞಾನ ಇರುವಂತವರು ರವಿಕೃಷ್ಣ ರೆಡ್ಡಿ ಅವರು. ಬಹಳ ಜ್ಞಾನ ಇದೆ ಅಂತವ್ರಿಗೆ. ಯಾಕಂದ್ರೆ ಈಗ ಇಲ್ಲಿ ಒಳ್ಳೆಯವರಿಗೆ ಕಾಲ ಇಲ್ಲ ಅನ್ನೋದು ಸಾಬೀತಾಗಿದೆ. ಯಾಕಂದ್ರೆ ಮೊನ್ನೆ ಒಂದು ತಹಸೀಲ್ದಾರರ ಪರಿಸ್ಥಿತಿ ನೀವು ನೋಡಿರ್ತೀರಿ. ಅವರು ಹಿಂದ್ಗಡೆ ಬೋರ್ಡ್ ಹಾಕೊಂಡಿದ್ದಾರೆ. ಅವ್ರು ಆಕ್ಚುಲಿ 1 ಲಕ್ಷ ತಪ್ಪು ಅಡಿ ಹಾಕಿದ್ರು. ನನಗೆ ಇಲ್ಲಿ ಲಂಚ ಕೊಟ್ಟೇ ಬರ್ಬೇಕು ಅಂತ ಹಾಕಿದ್ರೆ ಪಾಪ ಅವರು ತಹಸೀಲ್ದಾರರೆಲ್ಲ DC ಆಗ್ತಿದ್ರು ಅನ್ಸುತ್ತೆ. ಅವ್ರೇನ್ ಮಾಡಿದ್ರು, ನಾನು ಪಾಪ ಅವ್ರಿಗೆ ಗೊತ್ತಿಲ್ಲ. ಎಲ್ಲೋ ನಮ್ಮ ರವಿಕೃಷ್ಣ ರೆಡ್ಡಿ ಅಂತವರು ನಮ್ಮ ಹಿರಿಯರ ಮಾತನ್ನು ಕೇಳಿ ಪ್ರೇರೇಪಣೆಗೊಳಗಾಗಿದ್ರು ಅನ್ಸುತ್ತೆ. ನಾನು ಲಂಚ ಮುಟ್ಟುವುದಿಲ್ಲ ಅಂತ ಹಾಕಿದ್ದಾರೆ ಪಾಪ. ಅದಕ್ಕೆ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ನಾನು ನಿಮ್ಮನ್ನು ಮುಟ್ಟುವುದಿಲ್ಲ ಅಂತ ಸೈಡಿ ಮೂಲೆ ಕೂರಿಸ್ಬಿಟ್ಟೆ. ರಗಳೆ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಲಂಚ ತಗೊಳ್ಳೋರು ಮಾತ್ರ ಬೇಕು. ಹಾಗಿರೋದ್ರಿಂದ ಎಂತ ದರಿದ್ರ ಪರಿಸ್ಥಿತಿಗೆ ನಮ್ಮ ನಾಡು ಬಂದಿದೆ. ಎಂತ ದರಿದ್ರ ಪರಿಸ್ಥಿತಿಗೆ ಸಿದ್ದರಾಮಯ್ಯವರಿಗೆ ಈ ಒಂದು ಕನ್ನಡಿಗರ ಆಗ್ರಹ ಸಮಾವೇಶದಿಂದ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದು ಬೇಗ ಹೇಳ್ಬಿಡ್ತೇನೆ. ಯಾಕಂದ್ರೆ ಈಗ ಒಂದು ನ್ಯೂಸ್ ನೋಡಿ ಬಂದೆ, ಸಿದ್ದರಾಮಯ್ಯ ಅವರು ಎಷ್ಟೊತ್ತಿರ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಅದಕ್ಕೆ ಇಡಿಯೋತಿಗಾದ್ರೂ ಈ ಕೆಲಸ ಮಾಡಿ. ಅವತ್ತು ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡು ನಮ್ಮ ಸಭೆಗೆ ಬಂದು ಹೇಳ್ತಾರೆ, ನೇರವಾಗಿ ಹೇಳ್ತಾರೆ, ಇಲ್ಲ ನಾವೇನಾದ್ರೂ ಅಧಿಕಾರಕ್ಕೆ ಬಂದಿದ್ದೆ ಹೌದಾದ್ರೆ ಸರೋಜಿನಿ ಮಹಿಷಿ ವರದಿಯನ್ನು ಏನಿದೆ ಯಥಾವತ್ತಾಗಿ ನಾನು ಜಾರಿಗೆ ತರ್ತೀನಿ ಅಂತ ಹೇಳ್ತಾರೆ. ಅಧಿಕಾರಕ್ಕೆ ಬಂದ್ರು. ಈಗ ಕ್ಷಣಗಣನೆ ಆಗ್ತದೆ ಹಿಡಿಯೋದಕ್ಕೆ. ಆದ್ರೂ ಕೂಡ ಕನ್ನಡಿಗರ ಬಗ್ಗೆ ಕಿಂಚಿತ್ ಕೂಡ ಕಾಳಜಿ ಅವರಲ್ಲಿ ಇಲ್ಲ. ಅದ್ಯಾರೋ ಒಬ್ಬ ಉದ್ಯಮಿ ಹೇಳ್ತಾನೆ ಜಾರಿಗೆ ತರಬೇಕಂತ ಒಂದ್ಸಲ ದೃಢ ನಿರ್ಧಾರ ಮಾಡ್ತಾರೆ. ಜಾರಿಗೆ ತರಬೇಕು ಅನ್ನೋಷ್ಟೊತ್ತಿಗೆ ಒಬ್ಬ ಉದ್ಯಮಿ ಬಂದು ಅವರ ನಾಲ್ಗೆ ಮೇಲೆ ತಯ್ಯ ಅಂತ ಡ್ಯಾನ್ಸ್ ಮಾಡಕ್ ಶುರು ಮಾಡ್ಬಿಡ್ತಾನೆ. ಅಲ್ಲಿಗೆ ಅದನ್ನು ಬಿಟ್ಟಾಕ್ಬಿಡ್ತಾರೆ. ಎಂತ ದರಿದ್ರ ಪರಿಸ್ಥಿತಿ ರೀ. ಕರ್ನಾಟಕದಲ್ಲಿ ಕನ್ನಡಿಗರು ಈ ರೀತಿ ಭಿಕ್ಷೆ ಬೇಡುವಂತ ಪರಿಸ್ಥಿತಿನ ತಂದಿಟ್ಟಿದ್ದಾರೆ ಅಂದ್ರೆ ಈ ಸರ್ಕಾರಗಳಿಗೆ ಏನ್ ಹೇಳ್ಬೇಕು? ಇವತ್ತು ಕನ್ನಡಿಗರ ಪರಿಸ್ಥಿತಿಗೆ ಒಂಚೂರು ಇಲ್ಲ. ಈಗ ನೋಡಿ, ನೀವು ಇವತ್ತು ಟಿವಿ ನೋಡ್ಬೇಕೀಗ. ಇಲ್ಲಾಂದ್ರೆ ಇಲ್ಲಿ ಸ್ವಲ್ಪ ಮಾಧ್ಯಮದವ್ರು ಇರ್ತಾ ಇದ್ರು. ಇವತ್ತು ಅಲ್ಲಿ ನೋಡಿದ್ರೆ ನಾಚಿಕೆ ಹೇಳ್ತಾರೆ. ಅವ್ರು ಹೊರಗಡೆ ಬಂದ್ರು, ಇವ್ರು ಹೊರಗಡೆ ಬಂದ್ರು, ಅಲ್ಲಿ ಉಗಿದು ಹೋದ್ರು, ಅಲ್ಲಿ ಅದಾಯ್ತು, ಅದು ಬರ್ತಾ ಇದೆ ಟಿವಿಯಲ್ಲಿ. ಅವರ ರಾಜಕೀಯ ತೆವಲಿಗಾಗಿ ಯಾವ ಪಕ್ಷಗಳು ಏನು ಹೊರತಿಲ್ಲ. ಕನ್ನಡ ವಿರೋಧ ಮಾಡುವ ಎಲ್ಲ ಪಕ್ಷಗಳು ಒಂದೇ. ನಮ್ಗೆ ಎಲ್ಲ ಪಕ್ಷಗಳು ಒಂದೇ. ಯಾವ ಪಕ್ಷಗಳು ಹೊರತಿಲ್ಲ. ಆ ಪಕ್ಷ, ಈ ಪಕ್ಷ, ಇನ್ನೊಂದು ಪಕ್ಷ, ಮತ್ತೊಂದು ಪಕ್ಷ ಯಾವುದು